ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ ಮೆಕಾಲೆಗೆ ವಿನ್ ಆಗಿಬಿಡುತ್ತೆ. ಸೊ ಮೆಕಾಲೆ ನೋಟ್ ಒಂದು ಬರಿತಾನೆ. ಅದರಲ್ಲಿ ಏನು ಬರಿತಾನೆ ಅಂತ ಹೇಳಿದ್ರೆ, ಭಾರತೀಯರಿಗೆ ನಾವು ಆಂಗ್ಲ ಎಜುಕೇಷನನ್ನು ಕೊಟ್ಟರೆ ಅವರು ನಮಗೆ ಒಳ್ಳೆ ಗುಮಾಸ್ತರಾಗ್ತಾರೆ, ಅವರು ನೋಡೋದಕ್ಕೆ ಇಂಡಿಯನ್ಸ್ ಆಗಿರ್ತಾರೆ, ರಕ್ತದಲ್ಲಿ ಇಂಡಿಯನ್ಸ್ ಆಗಿರ್ತಾರೆ, ಆದರೆ ಅವ್ರ ಯೋಚನಾ ಶಕ್ತಿಗಳೆಲ್ಲ ಬ್ರಿಟಿಷರ ಥರ ಆಗೋಗುತ್ತೆ, ಇಂಡಿಯನ್ ಅಂದರೆ ರಾಷ್ಟ್ರೀಯತೆಯನ್ನು ಕಳ್ಕೊಳ್ತಾರೆ, ಆ ಥರ ಯೋಚನೆ ಬಿಟ್ಬಿಟ್ಟು ಎಲ್ಲವೂ ನಮ್ಮ ಥರ ಯೋಚನೆ ಮಾಡ್ತಾರೆ ಅಂತ ಅವನೊಂದು ನೋಟನ್ನು ಬರೆದು ಅದರ ಮೂಲಕ ವಿಲಿಯಂ ಬೆಂಟಿಂಗ್ ಮೂಲಕ 1833ರಲ್ಲಿ ಆ್ಯಕ್ಟ್ ಪಾಸ್ ಆಗುತ್ತೆ. ಏನು ಆಂಗ್ಲೋಸಿಸ್ಟ್ ಆ್ಯಕ್ಟ್ ಪಾಸ್ ಆಗುತ್ತೆ. ಆಮೇಲೆ ಎಲ್ಲ ಕಡೆ ಆಂಗ್ಲ ಭಾಷೆ ಎಜುಕೇಷನನ್ನು ಕೊಡ್ತಾರೆ. ಯಾಕೆ ಇದನ್ನು ಜ್ಞಾಪಕ ಬಂತು ನನಗೆ ಅಂದರೆ, ಈಗ ನಂಜರಾಜ್ ಅರಸು ಅವರು ಹೇಳ್ದಂಗೆ ತಾಯಿ ಚಾಮುಂಡಿ ಅತ್ಯಂತ ಪವರ್ಫುಲ್, ಅದು ಇದೆಲ್ಲ ಭಾರತದ ಪರಿಕಲ್ಪನೆ. ಈಗ ಕೊರೋನಾನೇ ಅತ್ಯಂತ ಪವರ್ಫುಲ್ ಅನ್ನೋದು ಬ್ರಿಟಿಷರ ಪರಿಕಲ್ಪನೆ. ಅಂದರೆ ಆಂಗ್ಲ ಎಜುಕೇಷನ್, ವೆಸ್ಟರ್ನೈಸೇಷನ್ ಚಿಂತನೆ. ನಾನು ಹೇಳ್ತೀನಿ, ಈಗ ಎಲ್ಲೆಲ್ಲೋ ನೋಡಿ ಬಸ್ಸಲ್ಲಿ ಓಡಾಡ್ತಾರೆ, ಕೊರೋನಾ ಪ್ರಸರಣ ಆಗಲ್ವೇ? ಟ್ರೈನಲ್ಲಿ ಪಾಸ್ ಆಗ್ತಾ ಇದೆ, ಅಲ್ಲಿ ಪ್ರಸರಣ ಆಗಲ್ವೇ? ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇದೆ, ಆಮೇಲೆ ಡೊಮ್ಯಾಸ್ಟಿಕ್ ಏರ್ಲೈನ್ಸ್ಗಳೆಲ್ಲ ಓಡಾಡ್ತಾ ಇದೆ ಭಾರತದಲ್ಲಿ, ಮತ್ತು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸೇರ್ತಾ ಇದ್ದಾರೆ. ಇದೆಲ್ಲ ಪ್ರಸರಣ ಆಗಲ್ವೇ? ನಿನ್ನೆ ರಾತ್ರಿ ಎಷ್ಟೊಂದು ಜನ ಸೇರಿದ್ರು, ಆಗ್ಲಿಲ್ವೇ? ಎಲೆಕ್ಷನ್ ಕ್ಯಾಂಪೇನ್ ತಾವು ಹೇಳ್ದಂಗೆ ಸ್ಮಿತಾ, ಎಲೆಕ್ಷನ್ ಕ್ಯಾಂಪೇನಲ್ಲಿ ಕುಣಿದು ಕುಪ್ಪಳಿಸಿ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಸರಣ ಆಗ್ತಾ ಇಲ್ವೇ? ಆದರೆ ಒಂದು ಭವ್ಯತೆಯಿಂದ ಕೂಡಿದ ಒಂದು ಉತ್ಸವಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಜನಗಳನ್ನು ರೋಡ್ ಸೈಡಲ್ಲಿ ನಿಲ್ಲಿಸಿ, ಅಲ್ಲಲ್ಲಿ ಒಂದಷ್ಟು ಆಯುಷ್ದು ಇಲಾಖೆ ಯಾವುದಾದ್ರೂ ಒಂದು ಔಷಧಿಗಳನ್ನು ಸ್ಥಾಪಿಸಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಮಾಡಿ ಒಂದೊಂದು ಗ್ರೂಪಲ್ಲಿ ಇಷ್ಟಿಷ್ಟೇ ಅಂತ ನಿಂತ್ಕೋಬೇಕು ಅಂತ ಮಾಡಿ ನಮ್ಮ ಪರಂಪರೆ ಸಂಸ್ಕೃತಿ ಇದನ್ನು ಬಿಂಬಿಸ್ತೀವಿ ಅಂತ ಹೇಳಿ ರೋಡಲ್ಲಿ ಇದೇ 300 ಜನ, ಬೇರೆ ಯಾರು ಬೇಡ, 5 ಕಿಲೋಮೀಟರ್ ಆಚೆಗೆ ಹೋಗಿದ್ರೆ ಯಾರನ್ನೂ ಮುಟ್ಸೋದು ಬೇಡಪ್ಪ, ನೀವು ಇನ್ನು ಯಾರನ್ನೂ ಸೇರಿಸ್ಬೇಡಿ ಒಳಗಡೆಗೆ, ಎರಡೂ ಕಡೆ ಬಂದ್ ಮಾಡಿಬಿಡಿ. ಬಂದ್ ಮಾಡಿಬಿಟ್ಟು ಬಿಟ್ಟಿದ್ರೆ ಇದು ಚೆನ್ನಾಗಿ ಆಗ್ತಾ ಇರಲಿಲ್ವೇ? ಸೆಕ್ಷನ್ ಜಾರಿ ಮಾಡೋದು ಈಸಿ ಇದಕ್ಕಿಂತ. ಅಲ್ಲ, 6 ತಿಂಗಳಿಂದ ಇವರು ಕೊರೋನಾಗೆ ಇದು SOPಗಳು ಎಲ್ಲ ಕೊಟ್ಟು ಎಷ್ಟು ಜನ ಸತ್ತರು. ಕೊರೋನಾ ಅವಳನ್ನ ಕ್ವಾರಂಟೈನ್ ಹಾಕು, ಇವತ್ತು ಯಾಕೆ ಕರ್ಕೊಂಬಂದ್ರಿ ಅವಳನ್ನ? ಚೆನ್ನಾಗಿದೆ. ಅವಳನ್ನ ನೋಡಿದಾಗ ಜನಕ್ಕೆ, ನಮ್ಮ ಅಧಿಕಾರಿಗಳಿಗೆ ಪುಷ್ಪಾರ್ಚನೆ ಮಾಡುವಾಗ ಮಾತ್ರ ಅವಳು ದೇವಿ. ಅವ್ರು ಕುರ್ಚಿ ಸ್ಟೇಜಿಂದ ಇಳಿದ ಮೇಲೆ ಮುಗಿದಾಯ್ತು. ಆಯಿತು, ಇದೇ ಚಾಮುಂಡಿ ಮುಂಚೆ ಅಲ್ಲಿವರೆಗೆ ತಗೊಂಡೋಗೋರು ಬನ್ನಿ ಮಂಟಪದವ್ರಿಗೆ, ಅಲ್ಲಿ ಕೆಳಗೆ ಇಳಿಸೋರು. ಆಮೇಲೆ ಗೌರ್ನರ್ ಕೂತಿರ್ತಾರೆ ಬಿಸಿ, ಎಲ್ಲರೂ ಗೌರ್ನರ್ ಅವನೇ ದೇವ್ರ ತಾನಾಗ, ಗೌರ್ನರು ಮುಖ್ಯಮಂತ್ರಿ, ಟಾರ್ಚ್ ಲೈಟ್ ಪೀರಿಯಡು ಅದ್ರಲ್ಲಿ ಬಿಸಿ. ಇವಳನ್ನ ನಾನು ಹೊರಟಾಗಿ ಹೇಳ್ತಾ ಇದ್ದೆ ಅವಾಗ, ಬೇವರ್ಸಿ ಆಗ್ತಿದ್ವಿ ಅವಳು ಚಾಮುಂಡಿ. ಕೆಳಗೆ ಇಳಿಸ್ಬಿಟ್ರೆ ಅವಳು ಯಾವಳು ಎಲ್ಲಿದ್ದಾಳೆ ಯಾರಿಗೂ ಗೊತ್ತಿಲ್ಲ. ಯಾವುದೋ ಟ್ರಕ್ಕಲ್ಲೋ ಲಾರಿಲೋ ಅಂಬಾರಿ ಸಮೇತ ತರೋದು ಅವ್ರ ಮನೆಗೆ, ಅಲ್ಲಿ ಒಂದು ಕಡೆ ಗೊಂಬೆ ತೊಟ್ಟಿಲಿ ಒಂದು ಇದಕ್ಕೆ ಕೂಡಾಕ್ಬಿಡೋದು. ಅವಳು ನೆನಪಾಗ್ತಿದ್ದು ಮತ್ತೆ ನೆಕ್ಸ್ಟ್ ಇಯರ್ ಸರಸ್ವತಿ ಪೂಜೆ ಬಂದಾಗಲೇ ಆಗ ಬೆಟ್ಟಕ್ಕೆ ಕಳಿಸ್ಬೇಕಲ್ಲ, ಅಷ್ಟೇ. ನಾನು ಒಂದು 7 ವರ್ಷ ಬೈದು ಇದೇ ಪದ ಬಳಸ್ತೆ, ಬೇವರ್ಸಿ ಅಂತಲೇ ಬರೀತಿದ್ದೆ. ಆಗ ಅರಮನೆಗೊಬ್ಬ ಅವನ ಡೆಪ್ಟಿ ಡೈರೆಕ್ಟ್ರು ಬಂದ, ಅವನೆಲ್ಲ ಪೂಜೆ ಮಾಡ್ತಾನೆ ಅಂತ ಕಾಣುತ್ತೆ ಅವ್ರ ಮನೇಲಿ. ಸ್ವಲ್ಪ ನಂಬಿಕೆ ಇರಬೇಕಾತಂಗೆ. ಅವನು ಈ ಚಾಮುಂಡಿಗೆ ಉತ್ಸವ, ಅಂಬಾರಿ ಚಾಮುಂಡಿಗೆ ಒಂದು ಮಂಟಪ ಕಟ್ಟಿ ದಿನ 2 ಸಲ ಪೂಜೆ ಮಾಡಿಸ್ತಾನೆ, ಸುಬ್ರಹ್ಮಣ್ಯ ಅಂತ ಡೆಪ್ಟಿ ಡೈರೆಕ್ಟ್ರು. ಅವನಿಂದಾಗಿ ಇವ್ರಿಗೆ ದೇವಿ ಅನ್ನೋ ಒಂದು ಕಲ್ಪನೆ ಬಂತು. ಇಲ್ಲದೆ ಅವರು ಸತ್ಲು ಮತ್ತೆ ನೆನಪಾಗೋದು ಸ್ಟೇಜ್ ಕಟ್ಟುವಾಗ. ಓಕೆ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇಷ್ಟು ದಿನ ನಡೆಸಿದಂತಹ ತಾಲೀಮಿಗೆ ಇದೀಗ ಅಂತಿಮ ರೂಪ ಸಿಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಜಂಬೂ ಸವಾರಿ ಹೇಗೆ ಸಾಕ್ತಾ ಇದೆ ಅಂತ. ಅಭಿಮನ್ಯುವಿನ ಗಾಂಭೀರ್ಯವನ್ನು ನಾವು ಗಮನಿಸಬಹುದು. ಮಾವುತ ಐತಿಚಂಡ ರಮೇಶ್ ಉತ್ತಪ್ಪ ದರ್ಬಾರ್ ಧಿರಿಸನ್ನ ತೊಟ್ಟು ತನ್ನ ಪ್ರೀತಿಯ ಆನೆಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಕೇವಲ 30 ನಿಮಿಷಗಳಲ್ಲೇ ಇದು ಎಂಡ್ ಆಗುತ್ತೆ. ಮೈಸೂರಿನಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 3:40ಕ್ಕೆ ಶುರು ಆಗಿದೆ, ಇನ್ನೇನು ಕೇವಲ ಅರ್ಧ ಗಂಟೆಗಷ್ಟೇ ಈ ಬಾರಿ ಸೀಮಿತ ಆಗಿದೆ. ಇಷ್ಟು ದಿವಸ ತಾಲೀಮು ನಡೆಸಿದ್ದು ಇದೀಗ ಅಂತಿಮ ರೂಪ ಸಿಗ್ತಾ ಇದೆ. 5 ಆನೆಗಳು 11 ಇರ್ತಾ ಇತ್ತು, 5 ಇದಕ್ಕೂ ಕೋವಿಡ್ ರೀಸನ್ ಏನು ಅಂತ. ಕೋವಿಡ್ ರೀಸನ್ನು ಏನಂದರೆ, ನಾನು ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೆ ಈ ಸಲ. ನಾನು ಬಹಳ ಸ್ವಲ್ಪ
ಇದರಲ್ಲಿ ಇದ್ನೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಮನುಷ್ಯರಿಗೆ ಮಾತ್ರ ಬರ್ತದೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ, ಕೋವಿಡ್ನ actually ಇದು ಆನೆಗಳಿಗೂ ಕೋವಿಡ್ ಬರ್ಬೋದು ಅಂತ ವರದಿ ಬಂತು. ಮಾವುತರು ಇದು ಕರ್ಕೊಂಡ್ಬಂದ್ರಲ್ಲ ಅರಮನೆ ಆವರಣಕ್ಕೆ, ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಮಾವುತರಿಗೆ ಕಾವಡಿಗಳಿಗೆ ಹೇಳಿದ್ರಂತೆ, ಕೊರೋನಾ ಟೆಸ್ಟ್ ಮಾಡಿಸ್ಕೊಂಬಿಡಿ, ಕಾಡಿಂದ ಬಂದ್ರಿ ಅಂತ. ನಮಗೆ ಯಾಕೆ ಮಾಡ್ತೀರಾ, ಕಾಡಲ್ಲಿ ಇದ್ದಿದ್ದ ಜನ ಮಾಡೋಂಗಿದ್ರೆ ನಮ್ಮ ಜೊತೆ ಆನೆಗಳಿಗೂ ಮಾಡಿ ಅಂತ ಕೇಳಿದ್ರೆ. ಪಾಪ ಅಮಾಯಕರು ನಿಜ, ಬಟ್ ಲಾಜಿಕ್ ಇದೆ ಇದರಲ್ಲಿ ಅಂತ. ಇಲ್ಲ, ವರದಿನೇ ಇತ್ತು ಆನೆಗಳಿಗೂ ಕೊರೋನಾ ಬರಬಹುದು ಅಂತಿತ್ತು. ಹಾಗಾಗಿನೇ ಆನೆಗಳನ್ನು ಇವರು ಹೇಳ್ದಂಗೆ ಆನೆನೂ ಕ್ವಾರಂಟೈನ್ ಮಾಡಿದ್ದಾರೆ ಈ ಸಲ. ಅದು ವರದಿನ ಕೂಡ ನಾನು ಪತ್ರಿಕೆಗಳಲ್ಲಿ ಗಮನಿಸ್ತೇನೆ. ನಾನು ಈಗ ಅಂಬಾರಿ ಸಾಕ್ತಾ ಇದೆ, ಈ ಅಂಬಾರಿ ಎಲ್ಲಿಂದ ಬಂತು ಅಂತ ನಾನೇನೋ ಓದ್ಕೊಂಡಿದ್ದೀನಿ, ಅದನ್ನ ಹೇಳ್ತೀನಿ, ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಅರಸರು ಹೇಳ್ತೀನಿ. ನಿನಗೆ ವಾಟ್ಸಪ್ ಅಲ್ಲಿ ಗೂಗಲ್ ನಲ್ಲಿ ಹೇಳ್ತಾರಲ್ಲ, ನಾನು ನೋಡಿದ ಪ್ರಕಾರ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. ಅಲ್ಲ ಇಷ್ಟು ಮುಮ್ಮಡಿ ಹೇಳಿದ್ದಾರೆ, ಸಿಂಗನಾಯಕ ಎಲ್ಲಿಂದ? ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. ಕಾಲಾನಂತರದಲ್ಲಿ ಅದು ದೇವಗಿರಿ ಅವನತಿ ಹೊಂದಿದಾಗ ಅಂಬಾರಿಯನ್ನ ದೇವಗಿರಿಯ ರಾಜ ಮುಮ್ಮಡಿ ಸಿಂಗನಾಯಕನಿಗೆ ಹಸ್ತಾಂತರಿಸಿ ಆತನಿಗೆ ಅದನ್ನ ಸುರಕ್ಷಿತವಾಗಿರುವಂತೆ ಮನವಿ ಮಾಡಿಕೊಂಡು, ಆಗ ಮುಮ್ಮಡಿ ಸಿಂಗನಾಯಕ ಇದನ್ನ ಬಳ್ಳಾರಿ ಹತ್ತಿರವಿದ್ದ ರಾಮದುರ್ಗ ಕೋಟೆಯಲ್ಲಿ ಅಡಗಿಸಿರ್ತಾನೆ. ನಂತರ ಈತನ ಮಗ ಕಂಪಿಲರಾಯ ತನ್ನ ರಾಜ್ಯ ವಿಸ್ತರಣೆ ಮಾಡಿ ಕಮ್ಮಟ ದುರ್ಗವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಆಮೇಲೆ ಶ್ರೀ ದುರ್ಗಾ ದೇವಿಯನ್ನ ಸ್ಥಾಪಿಸಿ ಆರಾಧನೆಯನ್ನ ಮಾಡ್ತಾನೆ. ಅಲ್ಲಿಂದ ದೆಹಲಿ ಸುಲ್ತಾನರು, ಆಮೇಲೆ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಮಾಡಿದಾಗ ಅಲ್ಲಿ ಬಚ್ಚಿಡ್ತಾರೆ. ನಂತರ ಶ್ರೀರಂಗಪಟ್ಟಣ, ಮೈಸೂರು ಅಂತ ನಾವು ಓದ್ಕೊಂಡಿದೀವಿ, ಅನೇಕರು ಅನ್ಕೊಂಡಿದ್ದಾರೆ. ಮಹಾತಾಯಿ ಅವ್ನ ಯಾವತ್ ಪುಣ್ಯಾತ್ಮ ಹೇಳ್ದ, ಪಾದದ ಜೆರಾಕ್ಸ್ ಕೊಡಿ ಅಂತ ಹೇಳ್ಬೇಕಲ್ಲ, ಅವನ ಪಾದದ ಜೆರಾಕ್ಸ್ ತಗೊಳ್ಳಿ ಹಿಂದೆ. ನಾನೆಲ್ಲ ಅನೇಕರು ಹಂಗೆ ತಿಳ್ಕೊಂಡಿದ್ದಾರೆ. ಸೊ ನೀವು ಹೇಳ್ಬಿಡಿ ಅವ್ರಗಳಿಗೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡಿರ್ತೀವಿ. ಹಾಗಾದ್ರೆ ಗೂಗಲ್ ಅಲ್ಲಿ ತಪ್ಪಾಗಿ ಕೊಟ್ಟಿದಾರಲ್ಲ. ಅಲ್ಲ ಈಗ ಏನಾಗಿದೆ ಅಂದ್ರೆ ವಾಟ್ಸಾಪ್ ಇವೆಲ್ಲ ಬಂದ್ಮೇಲೆ ಇತಿಹಾಸ ತಜ್ಞರುಗಳು ತುಂಬಾ ಜನ ಸಿಕ್ಬಿಟ್ಟಿದ್ದಾರೆ. ಹೌದೌದು, ಅಂತಂದ್ರೆ ಯಾರೋ ನಾವು ನಿಮ್ಮಿಬ್ರನ್ನ ಹಿಡ್ಕೊಂಡ್ಬಂದು ಕೂರಿಸಿದ್ರೆ ಕರೆಕ್ಟ್ ಮಾಡಿ ಅದನ್ನ ಅಂತ. ಈ ವಾಟ್ಸ್ಆಪ್ ಇತಿಹಾಸ ತಜ್ಞರು ಬೇಡ, ನೀವು ಅಸಲಿ ಇತಿಹಾಸ ತಜ್ಞರು ಹೇಳಿ. ಅವ್ರು ಯಾರೋ ಹೇಳಿದಾರಲ್ಲ, ಅವರು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನನಗೆ ವಾಟ್ಸಪ್ಪಲ್ಲಿ ಬರೆಯೋಕ್ಕೆ ಬರೋಲ್ಲ, ವಾಟ್ಸಪ್ಪೇ ಇಲ್ಲ ನಮ್ಮ ಫೋನ್ಗೆ ಬೇರೆ. ಇದು ಎಂಥದ್ದು, ಅವ್ರು ಇದ್ದರೆ ಅವ್ರಿಗೆ ಒಂದು ಮಾತು ಹೇಳಬೇಕು, ದಯವಿಟ್ಟು ಜಗನ್ಮೋಹನ ಪ್ಯಾಲೇಸ್ ಅಂತ ಒಂದು ಅರಮನೆ ಇದೆ ಮೈಸೂರು, ಜಗನ್ಮೋಹನ ಅರಮನೆ, ಅಲ್ಲಿಗೆ ಹೋಗಿ. ಯಾರೋ ಮುಖ್ಯಮಂತ್ರಿಗಳು ಬರ್ತಾ ಆನೆ ಇದ್ದಾರೆ, ದಕ್ಷಿಣದ ಕಡೆಗೆ ಹೋಗಿ ಅಲ್ಲಿ ಸ್ವಲ್ಪ, ಯಾಕೆಂದ್ರೆ ಆನೆನ ಸಡನ್ ಆಗಿ ಟರ್ನ್ ಮಾಡಕ್ ಆಗಲ್ಲ, ಹಾಗಾಗಿ ದಕ್ಷಿಣದ ಕಡೆಗೆ ಹೋಗಿ ತಿರುಗ್ಕೊಂಡು ಬಂದು ಏನ್ ಪೋಡಿಯಂ ಹಾಕಿದ್ದಾರೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಬಂದಾಯ್ತು, ಇವಾಗ ಇನ್ನೇನು ಮುಖ್ಯಮಂತ್ರಿಗಳು ಬರ್ತಾರೆ, ಜಂಬೂ ಸವಾರಿಗೆ ಪುಷ್ಪ ಅವರು ಪೋಡಿಯಂ ಅನ್ನ ಹತ್ತಾಯ್ತು, ಈಗಾಗಲೇ ಪೋಡಿಯಂ ಅನ್ನ ಹತ್ತಿ ಸಿದ್ಧವಾಗಿದ್ದಾರೆ. ಚಾಮುಂಡಿ ತಿರುಗ್ಕೊಂಡು ಬರ್ತಾ ಇದೆ ನೋಡಿ, ನಾವು ಮುಖ್ಯಮಂತ್ರಿಗಳು ಹತ್ತುತ್ತಾ ಇದ್ದಾರೆ ಪೋಡಿಯಂನ. ಅವ್ರು ನಮ್ಮ ಕೆಲಸನೂ ಮಾಡ್ತಾ ಇದ್ದಾರೆ. ನಾವು ಕೈ ಮುಗಿಯೋಣ. ಹ್ಞೂ, ಮುಖ್ಯಮಂತ್ರಿ ನಾವು ಕೈ ಮುಗಿಯೋಣ ಕಣವ. ಅದಕ್ಕೋಸ್ಕರ ಅದು ಅಮೂಲ್ಯವಾದ ಕ್ಷಣ, ಅದನ್ನ ಬಿಡೋದು ಬೇಡ ಅಂತ ಅನ್ಕೊಂಡೆ ಅಷ್ಟೇ, ಏನಿಲ್ಲ. ಸೊ 2 ನಿಮಿಷ ಮಾತಾಡೋದು ಬೇಡ, ನಾವು ಅದು ನೋಡಿಕೊಂಡು ಕೈ ಮುಗಿಯೋಣ. ಸರಿಯಾದ ಮುಹೂರ್ತ ಕಾಲ ಮನಸ್ಸಿಟ್ಟು ಜಿಲ್ಲಾಧಿಕಾರಿಗಳು, ಯಾರ್ಯಾರು ಮುಖ್ಯಮಂತ್ರಿಗಳು, ಬಾಯಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಯಾರೇ ಅಂತ ಗೊತ್ತಾಗಲ್ಲ. ಬಂದಾಯ್ತು ಆನೆ ಅಲ್ಲಿ. ಈಗ ಮೇಯರು, ಪೊಲೀಸ್ ಕಡೆಯಿಂದ 3 ಜನ ಆಗ್ತಾ ಇದ್ರು ಪ್ರೋಟೋಕಾಲ್.
ಬಾರಿಯೇ ನವಸಂತ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾದ ಅಭಿಮನ್ಯು ಸಹಚರರೊಂದಿಗೆ ಮುಂದೆ ಸಾಗ್ತಾ ಇದ್ದಾರೆ. ವಿದ್ಯೆ ಹಾಗೂ ಕಾವೇರಿ ಜೊತೆಗೆ